ನಿಮ್ಮನ್ನ ನಾವು ದೇವ್ರ ಥರ ಪೂಜೆ ಮಾಡ್ತೀವಿ. ನೀವೇ ಈ ಮನೆಯಿಂದ ಆಚೆ ಹೋದರೆ ನಮ್ಮ ಜೀವನೇ ಹೋದಂಗೆ ಯಜಮಾನ್ರೆ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತಾಡಬೇಡಿ ಯಜಮಾನ್ರೆ, ಪ್ಲೀಸ್. ನೋಡಿದ್ರ ಬಾವ, ಸುಬ್ಬು ಮನೆಯವರೆಲ್ಲ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಅಣ್ಣ, ಜೈಕಾರ ಹಾಕ್ತಿದ್ದ ಜನ ನಿನ್ನ ಮೇಲೆ ಸಣ್ಣ ಅಪವಾದ ಬಂದ ತಕ್ಷಣ ಧಿಕ್ಕಾರಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಹಾಗೆ ನಿನ್ನನ್ನು ಹಾಡಿ ಹೊಗಳ್ತಾ ಇದ್ದವರು ನಿನ್ನ ಅಧಿಕಾರ ಕಳ್ಕೊಂಡಾಗ ಮಾಯ ಆಗ್ಬಿಟ್ರು. ನಿನ್ನ ಇಡೀ ಆಸ್ತಿ, ಅಂತಸ್ತು, ಅಧಿಕಾರ ಹೋದಾಗ್ಲೂ ಯಾರು ನಿನ್ನ ಜೊತೆಗಿರ್ತಾರೋ ಅವರೇ ಅಣ್ಣ ನಿನ್ನ ಹಿತೈಷಿಗಳು, ನಿನ್ನ ಬಂಧುಗಳು, ನಿನ್ನ ಕುಟುಂಬದವರು. ಬಾವ, ನೀವು ಆಸ್ತಿ ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿರ್ಬೋದು, ಆದರೆ ಯಾವತ್ತೂ ಕಳ್ಕೊಳ್ಳೋಕ್ಕಾಗದೇ ಇರೋ ಅಂಥ ಆಸ್ತಿ ಅಂದರೆ ಅದು ಸುಬ್ಬು. ಅವನಿಗಿರೋ ನಿಷ್ಠೆ, ನಿಯತ್ತು ನಿಮ್ಮ ಶಕ್ತಿ ಬಾವ. ಈಗ ಸುಬ್ಬು ಮನೆಯವರೆಲ್ಲ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಮಗಳಿಗೂ ನಿಮ್ಮ ಪ್ರೀತಿ ಬೇಕಾಗಿದೆ. ನಂದಿನಿ ಅಕ್ಕ ಮತ್ತು ನೀವು ಒಂದಾಗಿದ್ದೀರಾ. ಇಂಥ ಸಮಯದಲ್ಲಿ ಮನೆ ಬಿಟ್ಟು ಹೋಗೋ ಮಾತು ಯಾಕೆ ಬಾವ? ನಾನು ಅಪ್ಪನ ಪ್ರೀತಿಗೋಸ್ಕರ ಎಷ್ಟು ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ, ನೀವಿಬ್ಬರು ಪ್ರೀತಿಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ದೀನಿ ಅಂತ ಚಿಕ್ಕಮ್ಮಂಗೆ ಗೊತ್ತು. ಅದಕ್ಕೆ ಅವ್ರು ಹಾಗೆ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ನೀವಿಬ್ಬರು ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಷ್ಟೇ. ಆಹಾ, ಅಮ್ಮವ್ರ ನಿರ್ಧಾರ ಮಾಡಾಯಿತು. ನೀವಿನ್ನೂ ಎಲ್ಲೂ ಹೋಗೋ ಹಾಗಿಲ್ಲ. ಹೌದಲ್ಲ, ಇನ್ನು ಆರ್ಗ್ಯೂ ಮಾಡೋ ಮಾತೇ ಇಲ್ಲ. ಅಣ್ಣ, ನಾವಿನ್ನು ಹೊರಡ್ತೀವಿ. ಏ ಸುರೇಂದ್ರ, ನಮ್ಮನ್ನ ಇಲ್ಲೇ ಉಳ್ಕೊಳ್ಳೋದಕ್ಕೆ ಹೇಳಿ ನೀನು ಎಲ್ಲಿಗೆ ಹೊರಡ್ತಿದ್ಯಾ? ಅದು ಹಾಗಲ್ಲ ಅಕ್ಕ. ಕಷ್ಟನೋ ಸುಖನೋ, ನನಗೂ ತುಂಬ ಸಮಯ ಆದಮೇಲೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಸರಿ ಹೋಗೋವರೆಗೂ ನಾವು ಅಲ್ಲಿರ್ತೀವಿ, ಆಗಾಗ ಬಂದು ಹೋಗ್ತಿರ್ತೀವಿ. ಇವರು ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಸರಿನಮ್ಮ, ಒಳ್ಳೇದಾಗಲಿ. ಒಂದನ ಸುರೇಂದ್ರ, ಏನು ಇದು? ಅಣ್ಣ, ನಿನ್ನ ಅಧಿಕಾರ ಇರಲಿ ಇಲ್ಲದೆ ಇರಲಿ, ನೀನು ಯಾವತ್ತಿದ್ರೂ ನಮ್ಮೆಲ್ಲರ ದೃಷ್ಟಿಲೂ ರಾಜನೇ. ನೀನು ಮುಂಚೆ ಹೇಗಿದ್ಯೋ ಈಗಲೂ ಹಾಗೇನೇ ಇರಬೇಕು. ಜೀವನದಲ್ಲಿ ನಡೆಯೋ ಏರಿಳಿತಗಳು ವೀರೇಂದ್ರ ಸರ್ದೇಸಾಯಿ ಗತ್ತನ್ನ ಕುಗ್ಗಿಸಬಾರ್ದು. ತಗೋ. ನಾನು ಬರ್ತೀನಿ. ಪುಟ್ಟ, ಆ ಇಂದ್ರಮ್ಮಂಗೆ ಈ ಮನೆಯವ್ರ ಕಂಡ್ರೆ ಯಾಕೆ ಅಷ್ಟೊಂದು ಸಿಟ್ಟು? ವರಲಕ್ಷ್ಮಿ ಅವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಅಂತನಾ ಅಥವಾ ಬೇರೇನಾದರೂ ಕಾರಣ ಇದೆಯಾ? ಆ ಇಂದ್ರಮ್ಮ ಯಾವತ್ತೂ ಈ ಮನೆಯವರನ್ನ ಸಂಬಂಧಿಕರು ಅನ್ನೋ ಹಾಗೆ ನೋಡೇ ಇಲ್ಲ. ಅದು ಬಿಡು, ಈ ಮನೇಲಿ ಬಾಡಿಗೆಗೆ ಇರೋರು ಅನ್ನೋ ಥರ ಪ್ರೀತಿ ವಿಶ್ವಾಸದಿಂದನೂ ನಡ್ಕೊಳ್ಳೋದಿಲ್ಲ. ಈ ಸಿಟ್ಟು ದ್ವೇಷಕ್ಕೆ ಏನು ಕಾರಣ? ಇದಕ್ಕೆ ಕಾರಣ ಇದೆ ಅಮ್ಮ. ಶ್ರೀವಲ್ಲಿ ಸುಬ್ಬುನ ತುಂಬ ಇಷ್ಟಪಡ್ತಾ ಇದ್ಲು. ಅವನನ್ನೇ ಮದುವೆ ಆಗಬೇಕು ಅಂತ ಹಠ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿದ್ಲು. ಆದರೆ ಅಷ್ಟರಲ್ಲಿ ನಂದು ಸುಬ್ಬುದು ಮದುವೆ ಆಯಿತು. ಶ್ರೀವಲ್ಲಿಗೇನೋ ಒಂದು ಸ್ವಲ್ಪ ಟೈಮ್ ಆದಮೇಲೆ ನಮ್ಮಿಬ್ಬರು ಪ್ರೀತಿ ಅರ್ಥ ಆಯಿತು. ಆದರೆ ಅವ್ರ ಅಮ್ಮಂಗೆ ನಾನು ಸುಬ್ಬು ಸೇರಿ ಅವಳಿಗೆ ಮೋಸ ಮಾಡಿದ್ದೀವಿ ಅನ್ನೋ ಥರ ಆಯಿತು. ಅದೇ ಕಾರಣಕ್ಕೆ ಇಂದ್ರಮ್ಮನವರು ವರ ಮತ್ತು ವರ್ಧನ್ ಮದುವೆನೂ ಕ್ಯಾನ್ಸಲ್ ಮಾಡಿಬಿಟ್ರು. ಹೌದಾ? ಇಷ್ಟೆಲ್ಲ ನಡೆದಿದೆಯಾ? ಆದರೆ ನನಗೆ ಯಾವತ್ತೂ ಸುಬ್ಬು ಆಗಲಿ ಪದ್ದು ಆಗಲಿ ನನ್ನ ಹತ್ರ ಇದು ಯಾವುದನ್ನು ಹೇಳೇ ಇಲ್ಲ. ಆಮೇಲೆ ಏನಾಯಿತು?
ಆಮೇಲೆ ನಾನು ಇಂದ್ರಮ್ನವ್ರ ವಿರುದ್ಧವಾಗಿ ವರ ಮತ್ತು ವರ್ಧನ್ ಮದುವೆ ಮಾಡಿಸ್ಬಿಟ್ಟೆ. ಅದಾದಮೇಲೆ ಅವ್ರಿಗೆ ನನ್ನ ಮೇಲೆ ಇರೋ ಸಿಟ್ಟು ಇನ್ನೂ ಜಾಸ್ತಿ ಆಗೋಯ್ತು. ವರ ಮಾತ್ರ ತನ್ನ ಮನೆಗೆ ಸೊಸೆ ಆಗಿ ಬಂದ್ಲು, ಆದರೆ ಶ್ರೀವಲ್ಲಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ಸಿಟ್ಟು ಅವ್ರಿಗೆ ಇನ್ನೂ ಇದೆ. ಅವ್ರ ಸಿಟ್ಟು ಹೇಗೆ ಕಡಿಮೆ ಆಗುತ್ತೋ, ಇದೆಲ್ಲ ಹೇಗೆ ಸರಿ ಹೋಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಆ ಸಿಟ್ಟಿನ ಪರಿಣಾಮನೇ ಇವತ್ತು ವರಲಕ್ಷ್ಮಿ ಅನುಭವಿಸ್ತಾ ಇದ್ದಾಳೆ. ಪೃಥ್ವಿಯಲ್ಲಿ ಕಾಣಿಸ್ತಾ ಇಲ್ಲ. ತಿಂಡಿ ಮಾಡುವಾಗಲೂ ಜೊತೆಗಿರಲಿಲ್ಲ. ಎಲ್ಲರೂ ಆಚೆ ಹೋಗಿದ್ದಾನ? ಎಲ್ಲೋ ಹೊರಗಡೆ ಹೋಗಿರ್ಬೇಕು ಯಜಮಾನ್ರೆ, ನಮಗೂ ಗೊತ್ತಿಲ್ಲ. ಯಾರಿಗೂ ಹೇಳ್ದೆ ಹೊರಟ್ಬಿಟ್ಟಿದ್ದಾರೆ. ಬೆಳಿಗ್ಗೆನೇ ಹೊರಟ್ಬಿಟ್ರು ಅವರು. ಪೃಥ್ವಿ ಯಾಕೆ ಹೀಗೆ ಮಾಡ್ತಿದ್ದಾನೆ? ಪದು, ಮೊದಲು ಪೃಥ್ವಿಗೆ ಕಾಲ್ ಮಾಡಿ ಎಲ್ಲಿದ್ರೂ ಬರೋದಕ್ಕೆ ಹೇಳು. ನಾವು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರು ದುಷ್ಟಶಕ್ತಿಗಳು ನಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಮೊದಲು ಪೃಥ್ವಿಗೆ ಬರೋದಕ್ಕೆ ಹೇಳು. ಎಲ್ಲಿ ಹೋಗ್ಬಿಡ್ತಾನೋ ಏನೋ. ಯಾಕೆ ಹೋಗ್ತಾನೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಅಂದರೆ ನಿಮಗೆಲ್ಲರಿಗೂ ಸರ್ಪ್ರೈಸ್ ಕೊಡೋದಕ್ಕೆ. ಚೋಟು, ನೋಡಿ. ಚೋಟು, ಎದ್ದೇಳು. ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಮ್ಮವ್ರೆ, ನೀವು ಹೇಗಿದ್ದೀರಾ? ಆಕ್ಸಿಡೆಂಟ್ ಆಗಿತ್ತಂತೆ, ಈಗ ಆರಾಮಾಗಿದ್ದೀರಾ ತಾನೆ? ಈಗ ನಾನು ಆರಾಮಾಗಿದ್ದೀನಿ ಚೋಟು. ಸಾರಿ ಕಣೋ, ನಾವಿಬ್ಬರೂ ಬಂದು ನಿನ್ನನ್ನು ಕರ್ಕೊಂಡು ಬರ್ತೀವಿ ಅಂತ ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದೆ. ಆದರೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಓಡಾಡೋಂಥ ಪರಿಸ್ಥಿತಿಲಿ ನಾನೇ ಇರಲಿಲ್ಲ, ಅದಕ್ಕೆ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಅಮ್ಮವ್ರೆ, ಇಂಥ ಸಮಯದಲ್ಲಿ ನಾನು ನಿಮ್ಮ ಜೊತೆ ಇದ್ದು ಸೇವೆ ಮಾಡೋಕ್ಕಾಗಿಲ್ವಲ್ಲ, ಅದೇ ಬೇಜಾರು ನನಗೆ. ನೀನೇನಪ್ಪ ಚೋಟು ಅಂದರೆ? ಮಗನ ಸ್ಥಾನದಲ್ಲಿ ನಿಂತು ನಿನ್ನ ಸೇವೆ ಮಾಡಿದೆ ಅಂದೆಲ್ಲ ಅವನೇನಾ? ಹೌದು ಯಜಮಾನ್ರೆ, ನಾನೇ ಆ ಚೋಟು. ನಾನು ಮಗನ ಸ್ಥಾನದಲ್ಲಿ ಇದ್ದೆ ಅನ್ನೋದಕ್ಕಿಂತ ನನಗೆ ತಾಯಿ ಸ್ಥಾನ ಕೊಟ್ಟವ್ರವರು. ಆ ಋಣ ನನಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ. ತುಂಬ ಒಳ್ಳೆಯವನಪ್ಪ ನೀನು. ನ್ಯಾಯವಾಗಿ ನೋಡಿದ್ರೆ ಗಂಡನಾಗಿ ನಾನು ಅವಳ ಜೊತೆ ಇದ್ದು ನೋಡ್ಕೋಬೇಕಾಗಿತ್ತು. ಆದರೆ ನೀನು ಮಗನಾಗಿ ಇದ್ಕೊಂಡು ಅವಳನ್ನ ಜೋಪಾನವಾಗಿ ನೋಡ್ಕೊಂಡಿದ್ಯಾ. ಥ್ಯಾಂಕ್ಸ್ ಅಪ್ಪ.